ಇಂದು ಮೈಸೂರಿನಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ಸೌಜನ್ಯ ಕೊಲೆ ಹಾಗೂ ಅತ್ಯಾಚಾರದ ವಿಷಯವಾಗಿ ಧ್ವನಿ ಮಾಡಿದ ಹೋರಾಟಗಾರರಿಗೆ ರಕ್ಷಣೆ ನೀಡಬೇಕೆಂದು ಬುದ್ಧ ರಸ್ತೆಯಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಇದೇ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕರ್ನಾಟಕ ಭೀಮಸೇನೆ ರಿಜಿಸ್ಟರ್ ಅವರ ವತಿಯಿಂದ ಎಂ ಮಂಜುನಾಥ್ ಮಾತನಾಡಿದರು. ಹೈಕೋರ್ಟಿಂದ ನಮಗೆ ತಡೆಯಾಜ್ಞೆ ಇದೆ. ಒಬ್ಬ ವ್ಯಕ್ತಿ ನಾನು ಎಲ್ಲಿ ಘಟನೆ ಜಾಗ ಹೇಳೋದು ಬರುವ ನಾನು ಮೈಸೂರಿನಲ್ಲಿ ನಡೆದಂಥ ಸೌಜನ್ಯ ಕೊಲೆ ಅತ್ಯಾಚಾರ ಅಂತ ಹೇಳ ಘಟನೆ ನಡೆದಿರೋದಲ್ಲಿ ಅದನ್ನ ಹೇಳ್ಬೇಡಿ ಅಂತ ಹೈಕೋರ್ಟಿಂದ ನೀವು ಸ್ಟೇ ತರ್ತೀರಿ. ಹೈಕೋರ್ಟ್ ನ್ಯಾಯಾಧೀಶರು ಮಾಡ್ತಿದ್ದಾರೆ. ಅದೇ ಹಂಗೆ ಐತಪ್ಪ. ಈಗ ಪುಣ್ಯಕ್ಷೇತ್ರಗಳು ನಂಗೆ ನಾವು ಕೊಲೆ ಮಾಡ್ಬೋದು, ರೇಪ್ ಮಾಡ್ಬೋದು, ಸ್ಟೇ ತರ್ಬೋದು. ಯಾಕಂದ್ರೆ ಪುಣ್ಯಸ್ಥಾನ ಹೆಸರು ಹೋಗ್ಬಿಡ್ತಲ್ಲ. ಧರ್ಮಚಿಂತೆ ಬರ್ತದಲ್ಲಿ, ಹೆಣ್ಚಿಂತೆ ಇಲ್ಲ. ಇಲ್ಲಿ ಧರ್ಮಚಿಂತೆ, ಧರ್ಮಕ್ಕಿರೋ ಗೌರವ ಹೆಣ್ಣಿಗಿಲ್ವಾಗದೆ. ಇದು ನಮ್ಮ ಪ್ರಶ್ನೆ. ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ನಮಗಿಲ್ಲ. ಇದು ಹೋಗ್ಬಿಡುತ್ತೆ, ಭರವಸೆ ಕಳ್ಕೊಂಡಿದ್ದಾರೆ ಆಲ್ರೆಡಿ. ನಾವು ಈಗಲೂ ಹೇಳ್ತಾ ಇದ್ದೀವಿ, ನ್ಯಾಯಮೂರ್ತಿಗಳೇನಿದ್ದಾರೆ ಕರ್ನಾಟಕ ಮುಖ್ಯ ನ್ಯಾಯಮೂರ್ತಿಗಳು, ದಯವಿಟ್ಟು ಇದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಆ ಸಮಯದಲ್ಲಿ ಇದ್ದಂಥ ಅಧಿಕಾರಿಗಳು ಯಾರೇ ಕೆಲಸ ಮಾಡಿದ್ರು, ಯಾವುದೇ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳು ಅವ್ರುಗಳನ್ನ ಎನ್ಕ್ವೈರಿ ಮಾಡಬೇಕು, ಒಳ್ಳೆ ತನಿಖೆಗೆ ಒಳಪಡಿಸಬೇಕು. ಖಚಿತ ಯಾರು ಅಲ್ಲಿ ತಪ್ಪಿತಸ್ಥ ನಡೆದಂಥ ಘಟನೆಯಲ್ಲಿ ಯಾರು ಆರೋಪಿಗಳಿದ್ದಾರೆ ಅವ್ರುಗಳನ್ನ ಕಾನೂನಿಗೆ ಒಪ್ಪಿಸಬೇಕು. ಸೌಜನ್ಯ ಪ್ರಕರಣದಲ್ಲಿ ಕಳಪೆ ತನಿಖೆ ಮಾಡಿ ನ್ಯಾಯದ ದಾರಿ ತಪ್ಪಿಸಿರುವ ಅಧಿಕಾರಿಗಳನ್ನು ನ್ಯಾಯಾಲಯವು ಕರ್ತವ್ಯದಿಂದ ಮುಕ್ತಿಗೊಳಿಸಬೇಕು ಅವ್ರನ್ನ ಅಂತಕ್ಕಂಥ ಡಿಮ್ಯಾಂಡ್ನ ಇಟ್ಟಿದ್ದೀನಿ ಸರ್. ನಿಮ್ಮ ಒಂದು ನ್ಯಾಯಮೂರ್ತಿಗಳ ಒಂದು ಸಮ್ಮುಖದಲ್ಲಿ ದಯವಿಟ್ಟು ಇದನ್ನ ಮುಖ್ಯ ನ್ಯಾಯಮೂರ್ತಿಗಳು ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆಯ ಬಗ್ಗೆ ಮರುತನಿಖೆ ಆಗಬೇಕೆಂದು ಉಪ ಜಿಲ್ಲಾಧಿಕಾರಿಗೆ ಮನವಿ ಮಾಡಿ ಆಗ್ರಹಿಸಿದರು.